ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಬೇಸಿಕ್, ಬೇಗನೆ ಮಾಡ್ಬೋದು ವಿತೌಟ್ ಎನಿ ಮಸಾಲಾನ. ಇವಾಗ ಹೇಗೆ ವೈಟ್ ಪಲಾವ್ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ವೆರಿ ಬೇಸಿಕ್ ಪಲಾವ್ಗೆ ಏನೇನು ಹಾಕ್ತಾರೆ ಆ ಮಸಾಲ ತೊಗೊಂಡಿದ್ದೀನಿ. ಇಲ್ಲಿ 3 ಥರದ ತರಕಾರಿ ತೊಗೊಂಡಿದ್ದೀನಿ. ಆಲೂಗಡ್ಡೆ, ಬೀನ್ಸ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಒಂದು ಫುಲ್ ಚಿಕ್ಕದು ಆನಿಯನ್. ಇಲ್ಲಿ ನಾನು ಒಂದು ಸೋಯಾ ತೊಗೊಂಡಿದ್ದೀನಿ, ಸೋಯಾ ಬೀನ್ಸ್. ಇದನ್ನು ಬಿಸಿನೀರಲ್ಲಿ ನೆನೆಸಿ ತೊಳೆದು ಸ್ಕ್ವೀಸ್ ಮಾಡಿ ಇದನ್ನು ಹೀಗೆ ಅದಕ್ಕೆ ಇಕ್ಕಿದ್ದೀನಿ. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಮತ್ತು ಉಪ್ಪು. ಇಲ್ಲಿ 1 ಲೋಟದಷ್ಟು ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಣ್ಣೆ ಬೇಕಾಗತ್ತೆ. ಇವಾಗ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ಹೀಗೆ ಈ ಥರ ಕುಕ್ಕರ್ನ ಇಟ್ಟು ಫ್ಲೇಮ್ನ ಆನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆನ ಹಾಕಿದ್ದೀನಿ ಒಂದು 3 ಇಂದ 4 ಸ್ಪೂನ್ ಅಷ್ಟು. ಇವಾಗ ನಾನು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕ್ತಾ ಇದ್ದೀನಿ. ಈ ಥರ ಜೀರಿಗೆ ಹಾಕಾದ್ಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ಏನು ಬೇಸಿಕ್ ಮಸಾಲ ಐಟಮ್ ಇದೆ, ನಾನು ಈ ಬೇಸಿಕ್ ಮಸಾಲ ಐಟಮ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮಸಾಲ ಹಾಗೆ ನಾನು ಇಲ್ಲಿ ಹೆಚ್ಚಿರುವಂತಹ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕೊತೀನಿ. ಫಸ್ಟು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಈ ಥರ. ಹಾಗೆ ಇಲ್ಲಿ ನಾನು ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ. ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಆದಾದ್ಮೇಲೆ ನಾವಿವಾಗ ಸ್ವಲ್ಪ ಟೊಮೆಟೊನ ಹೇಳಿದ್ನಲ್ಲ, 1 ಟೊಮೆಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ಮ್ಯಾಶ್ ಆಗಬೇಕು. ಇಲ್ಲಿ ಹಾಗೆ ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ. ಇವಾಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವೇನ್ ಮಾಡೋಣ ಅಂದ್ರೆ, ನಾನು ಹೇಳಿದ್ನಲ್ವ ತರಕಾರಿ, ಬೀನ್ಸು, ಆಲೂಗಡ್ಡೆ, ಇದು 3 ಇವಾಗ ಒಳಗಡೆ ಹಾಕಿ ಇದನ್ನು 2 ನಿಮಿಷ ಬಾಡೋದಕ್ಕೆ ಬಿಡ್ತೀನಿ. ಇವಾಗ ನಾನು ವಾಶ್ ಮಾಡಿ ನೆನೆಸಿಟ್ಟಿರೋ ಸೋಯಾನ ಇದರೊಳಗಡೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಮತ್ತೆ ನಾನು ಒಂದು ಸ್ಪೂನ್ ಇಲ್ಲ ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಉಪ್ಪು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಉಪ್ಪು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು 1 ಲೋಟದಷ್ಟು ನೀರು ತಗೊತಾ ಇದ್ದೀನಿ. ಈ ನೀರನ್ನ ಇದ್ರೊಳಗಡೆ ಹಾಕೋಣ.
ಈ ನೀರ್ ಏನಿದೆಯಲ್ಲ, ಇವಾಗ ನೀರ್ ಹಾಕಿದ್ದು ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸೋಣ. ಅದಾದ್ಮೇಲೆ ಅಕ್ಕಿಯನ್ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡೋಣ. ಹಾಗೆ ನಾನು ಇಲ್ಲಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಇಷ್ಟು ಇದನ್ನ ಈ ಥರ ಮಾಡಿ ಈ ಥರ ಒದಗಿಸೋಣ. ನೋಡಿ, ಇವಾಗ ಇದು ಒಂದು ವಿಷಲ್ ಕುದೀತಾ ಇದೆ. ಇವಾಗ ನಾನು ತೊಳೆದು ಕ್ಲೀನಾಗಿ ನೆನೆಸಿ ಇಕ್ಕಿರೋ ಅಕ್ಕಿಯನ್ನ ಇದಕ್ಕೆ ಹಾಕೊತಾ ಇದ್ದೀನಿ. 1 ಗ್ಲಾಸು ಈ ಥರ ಕ್ಲೀನಾಗೆ ಅಕ್ಕಿಯನ್ನು ಹಾಕೊಂಡು ಹಾಗೆ ನಾನು ಹೇಳಿದ್ನಲ್ಲ, ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿಯನ್ನ ಉದುರಿಸಿ ಇವಾಗ ಇದನ್ನ ಒಂದ್ಸತಿ ಗೂರಾಡಿ ಈ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ 2 ವಿಷಲ್ ಅಥವಾ 3 ವಿಷಲ್ನ ಕೂಗಿಸ್ಕೊಳ್ಳೋಣ. ಯೂಶಲಿ ನಾನು 2 ವಿಷಲ್ನ ಕೂಗಿಸ್ಕೊಂತೀನಿ. ಸೊ 2 ವಿಷಲ್ ಕೂಗಿಸ್ಕೊಂತಾ ಇದ್ದೀನಿ. ಇವಾಗ ವಿಷಲ್ ಕೂಗಿದೆ 2 ವಿಷಲ್ ಅಷ್ಟು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಆಯ್ತಾಗೆ ನಾನು ವೆರಿ ಬೇಸಿಕ್ ತಗೊಂಡಿದ್ದೀನಿ. ಇದು ಮೊಸರು, ಉಪ್ಪು, 1 ಮೆಣಸಿನ್ಕಾಯಿ, 1 ಅರ್ಧ ಕುಕುಂಬರ್ ಸಾಕು. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಹೀಗೆ ಸ್ಲೈಸ್ ಮಾಡ್ಕೊಂತ ಇದ್ದೀನಿ ನಾನು ಕುಕುಂಬರ್. ಇದು ಈ ತರ ಸ್ಲೈಸ್ ಮಾಡೋದ್ರಿಂದ ಇದು ಬಾಯಿ ಕೂಡ ಸಿಗುತ್ತೆ, ಲೈಕ್ ಚೆನ್ನಾಗಿರುತ್ತೆ, ಏನೋ ಒಂಥರ. ನೀವು ಒಂದ್ಸತಿ ಟ್ರೈ ಮಾಡಿ ಆಯ್ತಾ. ಇದನ್ನ ಈ ತರನೇ ಕಟ್ ಮಾಡ್ಕೊಳ್ಳಿ. ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ, ಐ ಮೀನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಈ ತರ ಜೋಡಿಸ್ಕೊಂಡು ನಾನು ಉದ್ದುದಕ್ಕೆ ಹೆಚ್ಚ್ತಾ ಇದ್ದೀನಿ. ಕೈ ಹುಷಾರು ಹೆಚ್ಕೊಳ್ಬೇಕಾದ್ರೆ. ಇದೊಂದು ಸಖತ್ ಮಜಾ ಕೊಡುತ್ತೆ ಕಣ್ಗೆ. ನಂತರ ಈ ತರ ಸ್ಲೈಸ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಇದು ತುಂಬಾ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೇಕು. ಇದನ್ನ ಕ್ಯೂಬಿಕಲ್ ಕಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ನಾನು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ತರ. ನೋಡಿದ್ಯಲ್ವಾ? ಇವಾಗ ಮೊಸರಿಗೆ ನಾವು ಇದಷ್ಟು ಹಾಕೋಣ. ಸೌತೆಕಾಯಿ, ಮೆಣಸಿನ್ಕಾಯಿ ಈ ತರ ಅಷ್ಟು ಹಾಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಇಷ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ಪೂನ್ನ ತಗೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ತಗೊಂಡು ಹೀಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಇಷ್ಟೇ ತಗೊಂಡು ಕಟ್ ಮಾಡ್ಕೊಂಡು
ಲಾಸ್ಟಿಗೆ ಒಂದು ಗುಡ್ ಮಿಕ್ಸ್. ರೆಡಿ ಆಗಿದೆ ನೋಡಿ ಯಾವ ಥರ ಸಿಗುತ್ತೆ ನೋಡಿ. ಇದು ಈಗ ಆಗಿದೆ. ನಾನು ಇದನ್ನ ಓಪನ್ ಮಾಡ್ತೀನಿ. ನೋಡಿ ನಾವು ಎಷ್ಟು ಚೆನ್ನಾಗಿದೆ ಇದನ್ನು ನೋಡಿ. ಕ್ಲೋಸಪ್ ಅಲ್ಲಿ ತಗೊಂಡ್ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಮೇಲ್ಗಡೆ ಇಟ್ಟು ಇದಕ್ಕೆ ಜಾಯ್ತನ ಹಾಕೋಣ. ಎಸ್, ಪಲಾವ್ ರೆಡಿ ಆಗಿದೆ. ಇದನ್ನ ಹೇಗೆ ಮಾಡೋದು ಅಂತ ನೋಡಿ ನೀವು ಮನೇಲಿ ಟ್ರೈ ಮಾಡಿ.